ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಲಾಗ್ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಮಕ್ಳು ಇಟ್ಕೊಂಡು ಸ್ವಲ್ಪ ಕಷ್ಟನೇ. ಒಂದ್ಸಲಿ ಇದ್ದಂಗೆ ಅವರು ಒಂದ್ಸಲಿ ಇರೋದಿಲ್ಲ. ನನ್ನ ಡೈಲಿ ರೊಟೀನ್ ಏನಾಗುತ್ತೆ ಅಂದರೆ ಡೇ ಬೈ ಡೇ ಡಿಫ್ರೆಂಟಾಗೇ ಇರುತ್ತೆ. ಒಂದು ದಿವಸ ಇದ್ದಾಗ ಒಂದು ದಿವಸ ಇರೋದಿಲ್ಲ. ನಮ್ಮನೆಯವರು ಕೂಡ ವೀಕ್ ಆಫ್ ತೊಗೊಂಡಿದ್ರು, ಹಾಗಾಗಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸರಿ ಆಯಿತು, ಹೇಗೋ ರೇಷನ್ ಎಲ್ಲ ಖಾಲಿ ಆಗಿದೆ ಅಲ್ಲ, ಹೋಗಿ ಬರೋಣ ಅಂದ್ಬಿಟ್ಟು ಮಕ್ಳನ್ನೂ ಜೊತೇಲಿ ಕರ್ಕೊಂಡು ಹೋಗಿದ್ವಿ. ನಮ್ಮಮ್ಮ ಇರಲಿಲ್ಲ, ಊರಿಗೆ ಹೋಗಿದ್ರು, ಹಾಗಾಗಿ ಅವ್ರನ್ನೂ ಜೊತೇಲಿ ಕರ್ಕೊಂಡು ಹೋಗಿದ್ವಿ. ಅವ್ರಿಗೂ ಖುಷಿ ಪಡ್ತಾರೆ ಮತ್ತು ಎಂಜಾಯ್ ಕೂಡ ಮಾಡ್ತಾರೆ ಅಂದ್ಬಿಟ್ಟು. ಸ್ವಲ್ಪ ಕಷ್ಟನೇ ಮಕ್ಳು ಇಟ್ಕೊಂಡು ಶಾಪಿಂಗ್ ಎಲ್ಲ ಮಾಡೋದು, ಈ ಥರ ಗ್ರೋಸರಿ ಶಾಪಿಂಗ್ ಎಲ್ಲ. ಯಾಕೆಂದರೆ ನಾವೊಂದು ತೊಗೊಂಡ್ರೆ ಅವ್ರು 2 ತಂದು ಹಾಕಿರ್ತಾರೆ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಅಂದರೆ, ಫುಲ್ ಎಲ್ಲ ಗೊತ್ತಾಗುತ್ತೆ ಇವಾಗ ಅವ್ರಿಗೆ. 2 ಇಯರ್ಸ್ ಕಂಪ್ಲೀಟ್ ಆಯ್ತಲ್ವ, ಆಚೆ ಹೋಗೋದು ಅಂದರೆ ಫುಲ್ಲು ಹ್ಯಾಪಿ ಅವರಿಗೆ. ನೋಡಿ, ಕಿಸಾನ್ ಜಾಮ್ ಹತ್ರ ಹೋಗ್ಬಿಟ್ಟು ತೊಗೊಳ್ಳೋ ಅಷ್ಟು ಬೆಳೆದಿದ್ದಾರೆ ಮಕ್ಕಳು. ನನಗಂತೂ ತುಂಬ ಖುಷಿ ಒಂದು ಕಡೆ. ಯಾಕೆಂದರೆ ಮಕ್ಕಳು ಇಷ್ಟು ಪುಟಾಣಿ ಇರ್ತಾರೆ, ಇವಾಗ ಅವರೇ ಬಂದು ಅವ್ರಿಗೆ ಏನು ನೀಡ್ಸ್ ಬೇಕು ತೊಗೊಂಡು ಟ್ರೇಗೆ ಹಾಕೋಷ್ಟು ಬುದ್ಧಿ ಬಂದಿದೆಯಲ್ಲ ಅಂತ. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಮನೆಯವರು ಅಷ್ಟೇ ತುಂಬ ಖುಷಿ ಪಡ್ತಾರೆ. ನೋಡು ಎಷ್ಟು ಚೆನ್ನಾಗಿ ತೊಗೊಂಬರ್ತಾ ಇದ್ದಾರೆ, ಅವ್ರಿಗೇನು ಬೇಕು ಬೇಡ ಅಂದ್ಬಿಟ್ಟು ಗೊತ್ತಾಗುತ್ತೆ ಇವಾಗ ಅಂತ. ನಾವೇನು ಹೇಳ್ಕೊಡೋದೇ ಬೇಡ ಮಕ್ಕಳಿಗೆ, ಇವಾಗ ಎಲ್ಲ ಗೊತ್ತಾಗುತ್ತೆ. ಬಟ್ ಅಷ್ಟು ರ್ಯಾಕಲ್ಲಿ ಎಷ್ಟೊಂದು ಥಿಂಗ್ಸ್ ಇದೆ, ಮನೆ ಐಟಮ್ಸ್ ಎಲ್ಲ ಇದೆ, ಬೇರೆ ರೇಷನ್ ಐಟಮ್ಸ್ ಎಲ್ಲ ಇದೆ. ಬಟ್ ಅವರಿಗೆ ಕಿಸಾನ್ ಜಾಮಿ ತೊಗೋಬೇಕು ಅಂತ ಯಾಕೆ ಅನ್ನಿಸ್ತು ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಅವರು ಹೋಗಿ ಟಚ್ ಮಾಡಿದ್ದು ನಿಜವಾಗ್ಲೂ ಏನೋ ಒಂಥರ ಖುಷಿನೂ ಆಯಿತು. ಬಟ್ ಎಲ್ಲನೂ ಮಕ್ಕಳು ಕೊಡಿಸ್ಬೇಕು ಅಂತ ಏನಿಲ್ಲ, ಬಟ್ ಕೆಲವೊಂದು ಸಲ ಅವ್ರೇನು ಇಷ್ಟಪಡ್ತಾರೆ ಅದನ್ನು ತೊಗೊಳ್ಬೇಕಾಗುತ್ತೆ. ಕಿಸಾನ್ ಜಾಮ್ ನಾವು ಯಾವತ್ತೂ ಕೊಟ್ಟಿಲ್ಲ ಮಕ್ಕಳಿಗೆ, ಬಟ್ ಅವರು ತೊಗೊಂಡ್ರೆಲ್ಲ ಹೋಗ್ಬಿಟ್ಟು, ಹಾಗಾಗಿ ತೊಗೊಂಡೆ. ಬಟ್ ಮನೆಗೆ ಬಂದಮೇಲೆ ಅವ್ರು ತಿನ್ನಲಿಲ್ಲ ಅದನ್ನು. ಆಮೇಲೆ ಅಭ್ಯಾಸ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ. ಸ್ವಲ್ಪ ಮಸಾಲ ಪ್ಯಾಕೆಟ್ಸ್ ಎಲ್ಲ ಬೇಕಿತ್ತು, ಹಾಗಾಗಿ ರೇಟ್ ಎಲ್ಲ ನೋಡ್ತಾ ಇದ್ವಿ. ಡಿಮಾರ್ಟಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ ಸ್ವಲ್ಪ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಒಂದ್ಸಲಿ ಹೋಲ್ಸೇಲಲ್ಲಿ ತೊಗೊಂಡ್ರೆ ನಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬಟ್ ನಾವು ಒಂದು 500 ರೂಪಾಯಿಗೆ 1000 ರೂಪಾಯಿಗೆ ಒಂದು ಬಜೆಟ್ ಇಟ್ಕೊಂಡು ಅಥವಾ ಈ 2000 ಶಾಪ್ ಮಾಡ್ಕೊಂಬರ್ಬೇಕು ಅಂತ ಹೋದರೆ ಖಂಡಿತ ಅದಾಗೋದಿಲ್ಲ. ಎಲ್ರಿಗೂ ಗೊತ್ತಿರುತ್ತೆ, ನಾವು 2000 3000 ಅಂದ್ಕೊಂಡು ಹೋದರೆ ಅದು ಡಬ್ಬಲ್ಲೇ ಆಗಿರುತ್ತೆ. ಅದೇನು ಅಂತ ಗೊತ್ತಿಲ್ಲ. ಡಿಮಾರ್ಟ್ಗೆ ಹೋದರೆ ಮಾತ್ರ ಹಿಂಗಾಗುತ್ತೆ. ಬಟ್ ಅವ್ರೇನು ಬನ್ನಿ ಅಂತ ನಮ್ಮನ್ನ ಕರೆಯೋದಿಲ್ಲ, ಆಫರ್ಸ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ನಮಗೆ ಕಂಫರ್ಟಬಲ್ ಅಂದರೆ ಒಂದು ಕಡೆ ಎಲ್ಲ ಸಿಗುತ್ತೆ, ಡಿಸ್ಕೌಂಟ್ ಚೆನ್ನಾಗಿರುತ್ತೆ, ನಮಗೇನು ನೀಡ್ಸ್ಬೇಕು ಇಂಥದ್ದಿಲ್ಲ ಐಟಮ್ಸು ಅನ್ನೋಂಗಿಲ್ಲ, ಅಂಥದ್ದು ಎಲ್ಲ ಸಿಗುತ್ತಲ್ಲ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಡಿಮಾರ್ಟ್ನ ಲೈಕ್ ಮಾಡ್ತಾರೆ ನನ್ನ ಪ್ರಕಾರ. ಬಟ್ ಎಲ್ಲ ಗ್ರೋಸರಿಗೆ ಹೋಗೋದು, ಅದಲ್ಲದೆ ಎಕ್ಸ್ಟ್ರಾ ಈ ಥರ ಪ್ಲಾಸ್ಟಿಕ್ ಐಟಮ್, ಮನೆಗೆ ಏನು ಬೇಕು ನೀಡ್ಸ್ಗಳು, ಅದನ್ನು ಕೂಡ ತೊಗೊತಿರ್ತಾರೆ. ನಾನು ಪಾರ್ಟ್ ಬೇಕಿತ್ತು 2, ಹಾಗಾಗಿ ನೋಡ್ತಾ ಇದ್ದೆ. ನಮ್ಮ ಮನೆಯವರು ಬಂದಿದ್ದರಿಂದ ನನಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾಯಿದ್ರು. ಆಲ್ಮೋಸ್ಟ್ ಅವರು ಏನಷ್ಟು ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನೇನಾದರೂ ಹೇಳಿದ್ರೆ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂತ ಮಾಡಿಕೊಡ್ತಾರೆ. ನನ್ನ ಮಗ ನೋಡಿ ಇವಾಗ ಪ್ಲಾಸ್ಟಿಕ್ದು ಗ್ಲಾಸ್ ಬರುತ್ತಲ್ಲ, ಅದು ಸಿಕ್ಬಿಟ್ಟಿದೆ. ಇವಾಗ ಅವನಿಗೆ ಕಿಸಾನ್ ಜಾಮ್ ಬೇಡ, ಅಲ್ಲೇ ಇಟ್ಬಿಟ್ಟಿದ್ದಾನೆ. ಮತ್ತು ನಾನು ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದೆ. ಅವ್ರಿಗೂ ತುಂಬ ಕಸಿ ಆಗ್ತಿರುತ್ತೆ. ಯಪ್ಪ ಹೆಂಗೆ ಕ್ಲೀನ್ ಮಾಡ್ತಾರೆ, ಹೆಂಗೆ ಅರೇಂಜ್ ಮಾಡ್ತಾರೆ ಅನಿಸುತ್ತೆ. ಅಷ್ಟು ಜನ ಇರ್ತಾರೆ, ಅಷ್ಟು ಮಿಕ್ಸಪ್ ಮಾಡಿರ್ತಾರೆ, ಯಾವ ಡಿಪಾರ್ಟ್ಮೆಂಟದ್ದು ತಂದು ಎಲ್ಲೋ ಹಾಕಿರ್ತಾರೆ. ನನಗಂತೂ ಗೊತ್ತಿಲ್ಲ ಅದೆಷ್ಟು ತಲೆ ಕೆಡಿಸ್ಕೊಂಡು ಮಾಡ್ತಾರೆ ಅಂತ. ಎಲ್ಲದರಲ್ಲೂ ಆಲ್ಮೋಸ್ಟ್ ಡಿಸ್ಕೌಂಟ್ ಇರುತ್ತೆ ಡಿಮಾರ್ಟಲ್ಲಿ. ಫುಡ್ಡು FMCG ಎಲ್ಲಾದ್ರೂ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಡೈರಿ ಐಟಮ್ಸ್ ಇರ್ಬೋದು. ಹಾಗಾಗಿ ನನಗೂ ಡಿಮಾರ್ಟ್ಗೆ ಹೋಗೋಕ್ಕೆ ಇಷ್ಟ ಆಗುತ್ತೆ. ಬಟ್ ಎಲ್ಲ ಸಿಗುತ್ತಲ್ವ ಒಂದೇ ಕಡೆ, ಪದೇ ಅಂಗಡಿಗೆ ಹೋಗಬೇಕು ತರಬೇಕು ಆ ಥರ ಏನೂ ಇರೋದಿಲ್ಲ. ನನಗಿನ್ನೊಂದು ಏನಂದರೆ, ಮಕ್ಕಳು ಆಚೆ ಕರ್ಕೊಂಡು ಹೋಗಬೇಕು, ಅವರು ಎಲ್ಲ ನೋಡಬೇಕು, ತಿಳ್ಕೊಬೇಕು. ನಾವು ಮನೆಯಲ್ಲೇ ಕೂಡ ಹಾಕ್ಕೊಂಡ್ರೆ ಅವ್ರಿಗೂ ಅನ್ಕಂಫರ್ಟಬಲ್ ಅನ್ನಿಸ್ಬೋದೇನೋ ಅಂತ ಹೇಳಿಬಿಟ್ಟು ಹೋಗ್ತೀವಿ ಅಷ್ಟೇ. ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ನಮ್ಮ ಮನೆಯವ್ರು ನೀನು 3000 ಶಾಪಿಂಗ್ ಮಾಡು ಅಂದರೆ 6000 ಶಾಪಿಂಗ್ ಮಾಡಿಟ್ಟಿದ್ದೀಯಾ ಅಂತ ಇದ್ರು. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಮಕ್ಕಳಿಗೆ ಡೈಪರ್ಸ್ ಎಲ್ಲ ಇರ್ಬೋದು, ಅದೆಲ್ಲ ಕಾಸ್ಟ್ಲಿನೇ ಇರುತ್ತೆ. ಒನ್ ಟೈಮ್ ತಂದು ಇಟ್ಕೊಳ್ಳೇಬೇಕಾಗುತ್ತೆ. ಹಾಗೆ ರೇಷನ್ ಕೂಡ 1 ಮೂಟೆ ಅಕ್ಕಿ ಕೂಡ ತೊಗೊಂಡಿದ್ವಿ. ಚೆನ್ನಾಗಿ ಬರುತ್ತೆ ಡಿಮಾರ್ಟಲ್ಲಿ ರೇಷನ್ ಅಂದ್ಬಿಟ್ಟು.
ಹಾಗಾಗಿ ಬಿಲ್ಲು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಬಟ್ ಎನಿವೆ ಏನಂದರೆ ಮನೆ ಹತ್ರ ಹೋಗ್ಬಿಟ್ಟು ನಾವು 100 ರೂಪಾಯಿಗೆ 50 ರೂಪಾಯಿಗೆ ಚಿಕ್ಕದು ತೊಗೊಂಬರೋದಕ್ಕಿಂತ ಒಂದ್ಸಲ ತಂದಿಟ್ಕೊಂಡ್ರೆ ನನಗೂ ಮಕ್ಕಳಿರೋದ್ರಿಂದ ಪದೇ ಪದೇ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಒಂದ್ಸಲ ಶಾಪ್ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಟೈಮು ಕೆಲವೊಂದು ಐಟಮ್ ಖಾಲಿ ಆಗುತ್ತೆ ಕಿಚನಲ್ಲಿ, ಇಲ್ಲ ಅಂತಲ್ಲ. ಅವಾಗ ಹೋಗಿ ನಾವು ಮನೆ ಹತ್ರನೂ ತರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮುಂಜಾಗ್ರತೆಯಿಂದ ಆದಷ್ಟು ತಂದು ಇಟ್ಕೊತೀನಿ. ಯಾಕೆಂದರೆ ನಾನು ಒಬ್ಬಳೇ ಇದ್ದರೆ ಅಥವಾ ಒಂದು ಮಗು ಇದ್ದರೆ ಎತ್ಕೊಂಡೋಗಿ ತರ್ಬೋದು. ಇವರಿಬ್ಬರೂ ಇಟ್ಕೊಂಡು ನಾನು ಏನಾದರೂ ಖಾಲಿ ಇದ್ದರೆ ಹೋಗಿ ತರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟು ಯಾವುದೇ ಶೋ ಅಪ್ ಎಲ್ಲ ಅಂತ ಅಂದ್ಕೊಂಬಿಟ್ರೆ ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಮನೆಯವ್ರು ನೋಡಿ ಎಲ್ಲ ಐಟಮ್ನು ಚೀಲಕ್ಕೆ ತುಂಬ್ತಾ ಇದ್ದಾರೆ. ಗಾಡೀಲಿ ಹೋಗ್ಲಿಕ್ಕಾಗೋದಿಲ್ಲ, ಆಟೋ ಬುಕ್ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ನಂಗೆ ಆಟೋ ಬುಕ್ ಮಾಡಿಕೊಟ್ರು. ಮಕ್ಕಳು ನಾನು ರೇಷನ್ ತೊಗೊಂಡು ಆಟೋದಲ್ಲಿ ಹೋದ್ವಿ. ನಮ್ಮ ಮನೆಯವ್ರು ಹಿಂದೆ ಬೈಕಲ್ಲಿ ಬಂದರು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್.